ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರ, ಹಿರಿಯರೇ, ಯವನಸ್ಥರೇ, ಏಸು ಸ್ವಾಮಿಯನ್ನು ಪ್ರೀತಿ ಮಾಡಿ ಬೈಬಲನ್ನು ಅನುಸರಿಸಿ ಬೈಬಲಲ್ಲಿ ಹೇಳಲ್ಪಟ್ಟಿರುವಂಥ ಸತ್ಯ ನುಡಿಗಳನ್ನು ಕೇಳಿಸಿಕೊಂಡು ಮನಸ್ಸಿಗೆ ಸಮಾಧಾನ ತಂದುಕೊಂಡು ಜೀವಿತವನ್ನು ಎದುರಿಸಿ ಜಯಿಸುವುದಕ್ಕೆ ಬಂದಿರುವಂಥ ನಿಮ್ಮೆಲ್ಲರನ್ನ ಲೋಕರಕ್ಷಕನಾದಂಥ ಯೇಸು ಸ್ವಾಮಿ ಕನಿಕರಿಸಲಿ, ಅನುಗ್ರಹಿಸಲಿ. ನಿಮ್ಮೆಲ್ಲರನ್ನ ಮತ್ತೊಂದು ದಿನ ವಂದಿಸುತ್ತಾ ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ನಾನು ನಂಬುತ್ತಾ ಇದ್ದೇನೆ. ದೇವರ ವಾಕ್ಯ ಧ್ಯಾನಕ್ಕೆ ನಾವು ಹೋಗೋಣ. ಪ್ರಿಯ ದೇವಜನರೇ, ನಾವು ಸಂತೋಷವಾಗಿರುವಾಗ, ದೇವರು ಅದ್ಭುತ ಮಾಡಿದಾಗ, ನಮ್ಮ ಜೀವಿತ ಎಲ್ಲ ಸರಿಯಾಗಿ ಹೋಗುತ್ತಿರುವಾಗ ನಾವು ದೇವರನ್ನು ಅಧಿಕವಾಗಿ ನಂಬಬಹುದು. ಒಂದು ವೇಳೆ ನಮಗೆ ಕಷ್ಟ, ಪ್ರಯಾಸ, ಸೋಲುಗಳು ಬಂದಾಗ ನಾವು ಹೇಗೆ ಕರ್ತನಲ್ಲಿ ಸ್ಥಿರವಾಗಿರಲಿಕ್ಕೆ ಸಾಧ್ಯ? ಆವಾಗ ಹೇಳ್ತಾರೆ, ಅಯ್ಯೋ, ನಾನು ನಂಬಿ ನೋಡಿದ್ದೇನೆ, ಕಾದು ನೋಡಿದ್ದೇನೆ, ಕೇಳಿ ನೋಡಿದ್ದೇನೆ, ಏನೇನೋ ಮಾಡಿದ್ದೇನೆ, ನನಗಂತೂ ದೇವರ ದಯೆ ದೊರಕಲೇ ಇಲ್ಲ, ಆದ್ದರಿಂದ ನನ್ನ ನಂಬಿಕೆಯಲ್ಲಿ ನಾನು ಕುಗ್ಗಿ ಹೋಗಿದ್ದೇನೆ ಎಂದು ಹೇಳುತ್ತಾರೆ. ಆದರೆ ದೇವರ ಮಕ್ಕಳು ಹೇಗಿರಬೇಕು, ದೇವರು ನಮ್ಮಿಂದ ಆಶಿಸುವುದು ಏನು ಎಂಬುದನ್ನು ಈ ದಿನ ದೇವರ ವಾಕ್ಯಗಳಿಂದಲೇ ನಾವು ತಿಳಿದುಕೊಳ್ಳೋಣ. ಬನ್ನಿ, ಈ ದಿನದ ಮುಖ್ಯವಾದಂಥ ದೈವಿಕ ವಾಕ್ಯವನ್ನು ಓದಿಕೊಳ್ಳುವಂಥವರಾಗಿರೋಣ. ಕೀರ್ತನೆಗಳ ಗ್ರಂಥ 62ನೇ ಕೀರ್ತನೆ 8ನೇ ವಾಕ್ಯ. ಜನರೇ, ಯಾವಾಗಲೂ ಆತನನ್ನೇ ನಂಬಿ ನಿಮ್ಮ ಹೃದಯವನ್ನು ಆತನ ಮುಂದೆ ಬಿಚ್ಚಿರಿ, ದೇವರು ನಮ್ಮ ಆಶ್ರಯವು. ಆಮೇನ್, ಹಾಲೆಲೂಯ. ದೇವರು ನಮ್ಮ ಆಶ್ರಯವು. ಜನರೇ, ಅಲ್ಲಿ ಹೇಳುತ್ತಿರುವಂಥ ಮಾತು ಜನರಿಗೆ ಒಂದು ಎಚ್ಚರಿಕೆಯ, ಒಂದು ಪ್ರೀತಿಯ ಹಿತನುಡಿಯನ್ನು. ಹಿತನುಡಿ. ಕೆಲವರು ಹೇಳ್ತಾರಲ್ವ, ದೊಡ್ಡವರು ಹೇಳಿದರೆ ಕೇಳಬೇಕಪ್ಪ, ದೊಡ್ಡವರು ಮಾತನ್ನು ಆಲಿಸಬೇಕು ಅನ್ನುತ್ತಾರಲ್ವ. ಆ ರೀತಿಯಾಗಿ ದೇವರ ವಾಕ್ಯದ ಮೂಲಕವಾಗಿ ನಮ್ಮನ್ನು ಈ ದಿನ ಪ್ರೀತಿಯಿಂದ ಎಚ್ಚರಿಸುತ್ತಾ ನಮಗೆ ಆಲೋಚನೆಯನ್ನು ದೇವರ ವಾಕ್ಯ ಕೊಡುತ್ತಾ ಇದೆ. ಏನೆಂದರೆ, ಯಾವಾಗಲೂ ಆತನನ್ನೇ ನಂಬಿ. ಯಾವಾಗಲೂ ಅನ್ನುವಂಥ ಪದ ಯಾವ ರೀತಿಯಾಗಿ ಬರುತ್ತಂದರೆ, ಸಂತೋಷವಾಗಿದ್ದಾಗ ಮಾತ್ರ ಅಲ್ಲ, ಸಂಕಟದಲ್ಲಿಯೂ, ಕಣ್ಣೀರಿನಿಂದ ಬಂದಾಗ ಮಾತ್ರವಲ್ಲ, ಕಷ್ಟದಲ್ಲಿ, ಕಣ್ಣೀರಿನಲ್ಲಿ, ದುಃಖದಲ್ಲಿದ್ದಾಗಲೂ ಕೂಡ ಕರ್ತನ ಬಳಿಗೆ ನಾವು ಬರೀಬೇಕು. ಅನೇಕ ಸಂದರ್ಭಗಳಲ್ಲಿ ಕೆಲವರು ಹೇಳುತ್ತಾ ಇರ್ತಾರೆ, ನಾನು ಹುಷಾರಿದ್ದಾಗ ಆಲಯಕ್ಕೆ ಬರುತ್ತೇನೆ, ನನ್ನ ಕುಟುಂಬದಲ್ಲಿ ಸರಿಯಾದಾಗ ನಾನು ದೇವರ ಹತ್ರ ಬರ್ತೇನೆ, ನಾನು ಆಗಿದ್ದಾಗ ಬರ್ತೇನೆ, ಹೀಗಿದ್ದಾಗ ಬರ್ತೇನೆ ಅಂತ ಅನೇಕರು ಕಾರಣಗಳನ್ನು ಹೇಳುತ್ತಾ ಇರ್ತಾರೆ. ಕರ್ತನ ಬಳಿಗೆ ಬರುವಂಥದ್ದು, ನಂಬುವಂಥದ್ದು ನಮ್ಮ ಜೀವಿತ ಚೆನ್ನಾಗಿದ್ದಾಗಲ್ಲ. ಒಳ್ಳೆಯ ಅಂಕಗಳು ಬಂದಾಗ, ಜಾಬ್ ಸಿಕ್ಕಿದಾಗ, ಮದುವೆ ಆದಾಗ, ಮಕ್ಕಳಾದಾಗ, ಎಲ್ಲ ಚೆನ್ನಾಗಿ ನಡೆಯಲಿ, ನಾನು ದೇವರ ಹತ್ರಕ್ಕೆ ಬರುತ್ತೇನೆ ಅನ್ನುವಂಥದ್ದಲ್ಲ. ನಮ್ಮ ಬಳಿಯಲ್ಲಿ ದೇವರು ಹೇಳ್ತಾ ಇದ್ದಾನೆ, ಯಾವಾಗಲೂ ಆತನನ್ನೇ ನಂಬಿ. ಸಂತೋಷದಲ್ಲೂ, ದುಃಖದಲ್ಲೂ, ಯಶಸ್ಸಿನಲ್ಲೂ, ವಿಫಲತೆಯಲ್ಲೂ ನಮ್ಮ ಜೀವಿತದಲ್ಲಿ ನಮ್ಮ ನಂಬಿಕೆ ಒಂದೇ ರೀತಿಯಾಗಿರಬೇಕು. ದಿನ ಎದ್ದಾಗ, ಇವತ್ತು ನನಗೆ ದಿನ ಚೆನ್ನಾಗಿದೆ, ದೇವರೇ ನಿನಗೆ ಸ್ತೋತ್ರ ಎಂದು ಹೇಳುವುದಲ್ಲ. ನಮ್ಮ ದಿನವು ಕೆಟ್ಟದ್ದಾಗಿರುವಾಗಲೂ ದೇವರಿಗೆ ಸ್ತೋತ್ರ ಮಾಡಿ, ಅಪ್ಪ, ನಿನಗೆ ಅರಿಯದೇ ಇರುವುದೇನಿದೆ, ನಿನಗೆ ತಿಳಿಯದೇ ಇರುವುದೇನಿದೆ, ಈ ದಿನ ನನ್ನ ಮನಸ್ಸು ಭಾರವಾಗಿದೆ, ನನ್ನ ಶರೀರ ಬಲಹೀನವಾಗಿದೆ, ನನಗೆ ಬಹಳ ಒತ್ತಡವಿದೆ, ಈ ದಿನ ನಾನು ಕೆಲವರನ್ನ ಸಂಧಿಸಬೇಕು, ಕೆಲವು ಕಾರ್ಯಗಳು ನಾನು ಎದುರಿಸಬೇಕು, ಕೆಲವರಿಗೆ ಉತ್ತರಿಸಬೇಕು, ಕೆಲವರಿಗೆ ನಾನು ಕೊಡಬೇಕು, ಕೆಲವರ ಹತ್ರ ನಾನು ಕೇಳಬೇಕು. ಏನೇ ಇದ್ದರೂ ದೇವರೇ, ಇದುವರೆಗೂ ನಡೆಸಿದಾತನೇ ನನ್ನನ್ನು ನಡೆಸುತ್ತಿ ಎಂದು ದೇವರ ಮೇಲೆ ನಂಬಿಕೆ ಇಟ್ಟು ಮುಂದಕ್ಕೆ ಸಾಗುವುದು ಬಹಳ ಬಹಳ ಮುಖ್ಯ. ನೀನು ಸೋತೋಗಿದ್ದೀಯಾ ಅಂತ ಯಾರಾದರೂ ಹೇಳಿದಾಗಲೂ ಕೂಡ, ಇಲ್ಲ, ಜನರು ನನಗೆ, ಲೋಕವು ನನಗೆ, ನಾನು ಸೋತಿದ್ದೇನೆ, ನನ್ನ ಕತೆ ಮುಗೀತು, ನನ್ನ ಕುಟುಂಬದ ಕತೆ ಮುಗೀತು, ನನ್ನ ಜೀವಿತದ ಕತೆ ಮುಗೀತು ಅನ್ನುವಾಗಲೂ ಕೂಡ ನಮ್ಮ ವಿಶ್ವಾಸ ಹೇಗಿರಬೇಕಂದ್ರೆ, ನನ್ನ ದೇವರಿದ್ದಾನೆ,
ಆತನಿರುವುದರಿಂದ ನನಗೆ ಭಯವಿಲ್ಲ, ಆತನಿರುವುದರಿಂದ ನನಗೆ ಸೋಲಿಲ್ಲ ಎಂದು ನಂಬಬೇಕು. ದೇವರ ವಾಕ್ಯ ನೋಡ್ರಿ, ಜನರೇ ಯಾವಾಗಲೂ ಆತನನ್ನೇ ನಂಬಿ ನಿಮ್ಮ ಹೃದಯವನ್ನು ಆತನ ಮುಂದೆ ಬಿಚ್ಚಿರಿ. ಅನೇಕ ಸಂದರ್ಭಗಳಲ್ಲಿ ನಮಗೆ ಕೊರತೆಗಳು ಬಂದಾಗ ಫೋನ್ಗಳಲ್ಲಿ ಹೇಳಿ ಅಳಲಿಕ್ಕೆ ಪ್ರಾರಂಭಿಸ್ತೇವೆ, ಬಾಧೆ ಪಡಲಿಕ್ಕೆ ಪ್ರಾರಂಭಿಸ್ತೇವೆ, ನಮ್ಮ ಅಗತ್ಯಗಳನ್ನೆಲ್ಲ ಹೇಳಿಕೊಳ್ಳಲಿಕ್ಕೆ ಪ್ರಾರಂಭಿಸ್ತೇವೆ. ನಮ್ಮ ಆರೋಗ್ಯದ ಕುರಿತು, ನಮ್ಮ ಹಣಕಾಸಿನ ಕೊರತೆಗಳ ಕುರಿತು, ನಮಗಾದ ಅವಮಾನಗಳ ಕುರಿತು ಜನರ ಮುಂದೆ ನಾವು ಸಿಂಪತಿಯನ್ನು ಅವರಿಂದ ನಮಗೆ ದಯೆ ದೊರಕಬೇಕೆಂದು ಪ್ರಯತ್ನಿಸ್ತೇವೆ. ಆದರೆ ದೇವರು ಹೇಳುತ್ತಾನೆ, ನಿಮ್ಮ ಹೃದಯಗಳನ್ನು ದೇವರ ಮುಂದೆ ಬಿಚ್ಚಿರಿ. ಎಲ್ಲ ದುಃಖ ವೇದನೆಗಳನ್ನು, ಕಣ್ಣೀರನ್ನು ನೀವು ಹಾಕಬೇಕಂತಿದ್ದೀರಾ? ಕರ್ತನ ಸಮ್ಮುಖ ನಿಮಗೆ ಒಳ್ಳೆಯ ಸ್ಥಳ. ನೀವು ಬಿದ್ದಾಗ ಅದೇ ಒಳ್ಳೆಯ ಸ್ಥಳ, ನೀವು ಬಲಹೀನಗೊಂಡಾಗ ಅದೇ ಒಳ್ಳೆಯ ಸ್ಥಳ. ಅಲ್ಲಿಂದಲೇ ಕರ್ತನನ್ನು ಕೂಗಬೇಕು, ಕರ್ತನ ಮುಂದೆ ನಿಮ್ಮ ಹೃದಯವನ್ನು ಬಿಚ್ಚಬೇಕು ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಇವತ್ತು ಎಂಥವರು ಯಾರಿರ್ತಾರೋ ನಮಗೆ ಗೊತ್ತಾಗಲ್ಲ. ಎಲ್ಲರ ಮುಂದೆ ನಾವು ಹತ್ತಿರ ಏನು ಮಾಡ್ತಾರೆ ಗೊತ್ತಾ? ಅವರು ನಿಮ್ಮ ಮೇಲೆ ದಯೆ ತೋರಿಸಲ್ಲ. ನಿಮ್ಮ ಬಲಹೀನತೆಯನ್ನು ಅಕ್ಕಪಕ್ಕ ಇರೋ ಮನೆಗಳಿಗೆಲ್ಲ ಹೇಳ್ಕೊಂಬರ್ತಾರೆ. ಅವ್ರ ಗಂಡ ಹಿಂಗಂತೆ, ಅವ್ರ ಮನೆಯವ್ರು ಹಿಂಗಂತೆ, ಅವ್ರಿಗಿಂತ ಕಷ್ಟ ಇದೆಯಂತೆ, ಅವ್ರಿಗೆ ಹಣ ಬೇಕು, ಬಂದು ಕೇಳಿದ್ರೆ ಇಲ್ಲ ಅಂತ ಹೇಳ್ಬಿಡು, ಹೇಳ್ಕೊಡ್ತಾರಲ್ವ. ನಮ್ಮ ಬಲಹೀನತೆ ಒಬ್ಬರ ಹತ್ರ ಹೇಳ್ಕೊಂಡು ಏನಾದರೂ ಇವ್ರು ಹೆಲ್ಪ್ ಮಾಡ್ತಾರೇನೋ, ಏನಾದರೂ ಆದರಣೆಯ ಮಾತನ್ನು ಹೇಳ್ತಾರೇನೋ ಅಂತ ನಾವು ಕೆಲವ್ರನ್ನ ನಂಬಿ ಅವರ ಹತ್ರ ಹೇಳಿರ್ತೇವೆ. ಆ ನ್ಯೂಸು ಅವರ ಫ್ರೆಂಡ್ಸ್ಗೂ, ನಮ್ಮ ಫ್ರೆಂಡ್ಸ್ಗೂ ಹೋಗಿ ಹೇಳಿಬಿಡ್ತಾರೆ. ಅವಳಿಗೆ ದುಡ್ಡು ಬೇಕು, ಅವಳಿಗೆ ಇವತ್ತು ಸಂಘ ಇದೆ, ಆತನಿಗೆ ಇವತ್ತು ಚೀಟಿ ಇದೆ, EMI ಕಟ್ಟಬೇಕು, ಎಚ್ಚರವಾಗಿರು, ಹುಷಾರಾಗಿರು, ಬಂದು ಕೇಳಿದರೆ ಇಲ್ಲ ಅಂತ ಹೇಳಿಬಿಡು ಅಂತ ಮೊದಲೇ ಹೇಳ್ತಾರೆ. ಅಂಥವರ ಮುಂದೆನಾ ನಾವು ಹೋಗಿ ನಮ್ಮ ಹೃದಯವನ್ನು ಬಿಚ್ಚಿ ಹೇಳಿದ್ದೇವೆ ಅಲ್ವಾ? ಯಾರಾದರೂ ಅಯ್ಯೋ ನಮ್ಮ ಮನೆಯಲ್ಲಿ ಇಂಥ ಸಮಸ್ಯೆ ಇದೆ ಅಂದರೆ, ಅವ್ರ ಮನೆಯಲ್ಲಿ ಸಾಲ ಇದೆ, ಅವರಿಗೆ ಮನೆಗೆ ಹುಡುಗಿಯೆಲ್ಲ ಕೊಡೋಕೆ ಹೋಗ್ಬೇಡ್ರಿ ಅಲ್ವಾ, ಹುಡುಗನೆಲ್ಲ ಮದುವೆ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ ಮನೆಯಿಂದ ಅಂತ ಹೇಳಿ ನಾವು ನಮ್ಮ ಹೃದಯದ ಬಾಧೆ ಸೀಕ್ರೆಟ್ಗಳನ್ನು ಕೆಲವ್ರಿಗೆ ಹೇಳ್ಕೊಂಡ್ರೆ ಅವರು ಒಳ್ಳೆಯವರಾಗುವುದಕ್ಕೋಸ್ಕರ ಬೇರೆಯವ್ರ ಹತ್ರ ನಮ್ಮ ವಿಚಾರಗಳೆಲ್ಲ ಹೇಳ್ಬಿಡ್ತಾರೆ. ಅದಕ್ಕೆ ಬೈಬಲ್ ಹೇಳ್ತಾ ಇದೆ, ನೀವು ನಿಮ್ಮ ಹೃದಯವನ್ನು ಯಾರ ಮುಂದೆ ಬಿಚ್ಚಬೇಕಾದ್ರೆ ಕರ್ತನ ಮುಂದೆ ಬಿಚ್ಚಬೇಕು. ನಾನು ಹೇಳ್ತದೆ, ನಿಮ್ಮ ಹೃದಯವನ್ನು ಆತನ ಮುಂದೆ ಬಿಚ್ಚಿರಿ. ಯಾಕೆಂದರೆ ಅನೇಕ ಸಂದರ್ಭಗಳಲ್ಲಿ ನಾವೇನು ಮಾಡ್ತೀವಿ, ಮಾನವರನ್ನು ನಂಬುತ್ತೇವೆ, ನಮ್ಮ ಬುದ್ಧಿವಂತಿಕೆಯನ್ನು ನಂಬುತ್ತೇವೆ. ನಾವು ಮನುಷ್ಯರಲ್ಲಿ ಎಲ್ಲ ನಂಬಿಕೆ ಇಡಬೇಕಾಗಿರೋದು ಕರ್ತನಲ್ಲಿ ಇಡಬೇಕೆಂದು ನಮಗೆ ವಾಕ್ಯ ಹೇಳುತ್ತದೆ. ಯೆರೆಮೀಯನ ಗ್ರಂಥ 17ನೇ ಅಧ್ಯಾಯ 5ನೇ ವಚನದಲ್ಲಿ ಯೆಹೋವನು ಹೀಗನ್ನುತ್ತಾನೆ, ಮಾನವ ಮಾತ್ರದವರಲ್ಲಿ ಭರವಸವಿಟ್ಟು ನರಜನ್ಮದವರನ್ನು ತನ್ನ ಭುಜಬಲವೆಂದು ತಿಳಿದು ಯೆಹೋವನನ್ನು ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನು. ನಾನು ಅಂದುಕೊಳ್ಳಬಹುದು, ಅಯ್ಯೋ ಮನುಷ್ಯನಾದರೆ ಕಾಣಿಸ್ತಾನೆ, ದೇವರು ಕಾಣಿಸಲ್ವಲ್ಲ, ನಾನು ದೇವ್ರ ಹತ್ರ ಹೇಳೋದು ಹೇಗೆ? ದೇವಜನವೇ, ನೀವು ನಂಬಿಕೆ ಇಟ್ಟು ನನ್ನ ದೇವರು ನನ್ನೊಟ್ಟಿಗಿದ್ದಾರೆ, ನನ್ನ ಮುಂದೆ ಇದ್ದಾರೆ, ನನ್ನ ಜೊತೆಯಲ್ಲಿದ್ದಾರೆ, ನನ್ನ ಮನೆಯಲ್ಲಿದ್ದಾರೆ ಎಂದು ನೀವು ನಂಬುವುದಾದರೆ ಸ್ವಾಮಿ ನಿಮ್ಮ ಪಕ್ಕದಲ್ಲಿಯೇ ಇದ್ದಾರೆ, ನಿಮ್ಮ ಮನೆಯಲ್ಲೇ ಇರುತ್ತಾರೆ. ಆತನು ಮೊಣಕಾಲ ಹಾಕಿರಿ, ಮಂಚದ ಹತ್ರ ಮೊಣಕಾಲ ಹಾಕಿರಿ, ದೇವರ ಹತ್ರ ಕೇಳ್ರಿ, ಅಪ್ಪ ನೀನು ನನ್ನ ಹತ್ರ ಇದೆಯಂತ ನಂಬ್ತಾ ಇದ್ದೇನೆ, ನನ್ನ ಭಾರ ಏನು ಅಂತ ಗೊತ್ತು, ನನ್ನ ಮನೋವೇದನೆ ಏನಂತ ನಿನಗೆ ಚೆನ್ನಾಗಿ ಗೊತ್ತಪ್ಪ. ಯಾರ ಹತ್ರ ಆದರೆ ಹೇಳ್ಕೊಂಡ್ರೆ, ಅಯ್ಯೋ ಇವರಿಗಿಂತ ಕಾಯಿಲೆ ಅಂತೆ, ಇವ್ರ ಗಂಡ ಇಂಥವರಂತೆ, ಇವರಿಗೆ ಸಾಲ ಇದೆಯಂತೆ, ಇವರ ಮಕ್ಕಳು ಹಿಂಗೆ ತಪ್ಪಿ ನಡೀತಾ ಇದ್ದಾರಂತೆ, ಇವರ ಜೀವಿತ ಹಿಂಗಿತ್ತಂತೆ, ಹಿಂಗೆ ಮಾಡೋಕ್ಕೆ ಹೋಗ್ತಾ ಇದ್ದಾರಂತೆ, ಇದನ್ನು ಎಲ್ಲ ಹಬ್ಬಿಸ್ಬಿಟ್ಟು ಅದೇನು ಮಾಡ್ತಾರೆ, ಈ ತೆರೆದಿರುವ ಬಾಗಿಲುಗಳನ್ನು ಕೂಡ ಸೈತಾನನ್ನು ಮುಚ್ಚುವಂತೆ ಮಾಡಿಬಿಡ್ತಾರೆ. ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಉಳ್ಳವರೂ ಕೂಡ ನೀವು ಬೇರೆಯವರ ಹತ್ರ ಹೃದಯದಿಂದ ನೀವು ಭಾರದಿಂದ ಹೇಳಿಕೊಂಡ ವಿಚಾರಗಳನ್ನು ಅವರು ಮೈನಸ್ ಆಗಿ ಬೇರೆಯವ್ರ ಮುಂದೆ ಹೇಳ್ಕೊಬಿಡ್ತಾರೆ. ಅದಕ್ಕೆ ಮೊದಲು
ನಾವು ದೇವರ ಹತ್ರ ಹೇಳಬೇಕು. ನೋಡಿ, ಯೆರೆಮೀಯನು ಹೇಳ್ತಾನೆ, ಮಾನವ ಮಾತ್ರದವರಲ್ಲಿ ಭರವಸವಿಟ್ಟು ನರಜನ್ಮದವರನ್ನು ತನ್ನ ಭುಜಬಲವೆಂದು ತಿಳಿದು, ನನ್ನ ಬಲ, ನನ್ನ ನೆಂಟರು, ನನ್ನ ಸ್ನೇಹಿತ ಅಂತ ಹೇಳಿ ನಾವು ನಂಬಿರ್ತೇವೆ. ನೋಡಿದ್ರ, ಎಲ್ಲರೂ ಆಗಿರ್ತಾರೆ ಅಂತ ನಾನು ಹೇಳಲ್ಲ. ಕೆಲವರು ನಮ್ಮ ಮುಂದೆ ನಟನೆ ಮಾಡುತ್ತಾರೆ, ಹಿಂದೆ ನಾಟಕ ಮಾಡ್ತಾರೆ. ಮುಂದೆ ಚೆನ್ನಾಗಿ ಒಳ್ಳೆಯವರ ಥರ, ಸ್ನೇಹಿತರ ಥರ, ಮಿತ್ರರ ಥರ ಮುಂದೆ, ಹಿಂದೆ ಶತ್ರುಗಳ ಥರ ಹಿಂದೆ ಇರ್ತಾರೆ. ಹೌದಲ್ವಾ? ದೇವರ ವಾಕ್ಯ ಹೇಳ್ತಾ ಇದೆ, ಜನರನ್ನು ನಂಬಬೇಡ್ರಿ ಅಂತ ಬೈಬಲ್ ಹೇಳ್ತಾ ಇಲ್ಲ. ಆದರೆ ಆ ಥರದವರು ಇರ್ತಾರೆ, ಎಚ್ಚರವಾಗಿರ್ರಿ. ನೀವು ಏನು ಹೇಳ್ತದೆ, ಯೆಹೋವನನ್ನು ತೊರೆಯುವ ಮನುಷ್ಯರನ್ನು ನನ್ನ ಬಲ, ನನ್ನ ರೈಟ್ ಹ್ಯಾಂಡು ಅಲ್ವಾ, ನನ್ನ ರೈಟ್ ಹ್ಯಾಂಡ್ ಅಂತ ಹೇಳಿ ನಂಬಿದವರೇ ನಮಗೆ ಚುಚ್ಚು ಹಾಕ್ತಾರೆ. ನಂಬಿದವರೇ ನಮಗೆ ನಂಬಿಕೆ ದ್ರೋಹ ಮಾಡೋದು. ನಂಬಿಕೆ ದ್ರೋಹ ಅನ್ನೋ ಪದ ಅರ್ಥ ಏನು ಗೊತ್ತಾ? ನಂಬಿದವರು ಮಾಡುವ ದ್ರೋಹನೇ ನಂಬಿಕೆ ದ್ರೋಹ. ಯಾರನ್ನೂ ಅಲ್ಲ, ನಾವು ನಂಬಿದವರು ನಮಗೆ ಮಾಡುವಂಥ ದ್ರೋಹವೇ ನಂಬಿಕೆ ದ್ರೋಹ. ನನ್ನ ಪ್ರೀತಿಯ ದೇವಜನವೇ, ಪ್ರತಿನಿತ್ಯ ಯಾರನ್ನೂ ನಾವು ನಂಬುವುದು ಬೇಡ. ನಮ್ಮ ಭಾರ, ನಮ್ಮ ಭಯ, ನಮ್ಮ ಬಲಹೀನತೆ, ನಮ್ಮ ಸೋಲು, ನಮ್ಮ ಶಾರೀರಿಕ ಇಚ್ಛೆಗಳು, ನಮ್ಮ ಶರೀರದಲ್ಲಾಗುವ ವ್ಯತ್ಯಾಸಗಳನ್ನು ಮನುಷ್ಯರ ಮುಂದೆ ಹೇಳಿಕೊಳ್ಳುವುದಕ್ಕಿಂತ ದೇವರ ಮುಂದೆ ಹೇಳಿಕೊಳ್ಳೋಣ. ದೇವರು ನಿಮ್ಮ ಕುಟುಂಬವನ್ನು ಕಟ್ಟುತ್ತಾನೆ, ನಿಮ್ಮ ಶರೀರವನ್ನು ಮುಟ್ಟುತ್ತಾನೆ, ನಿಮ್ಮ ಪರಿಸ್ಥಿತಿಗಳನ್ನು ಮಾರ್ಪಡಿಸುತ್ತಾನೆ, ನಿಮಗೆ ಬೇಕಾದ ಸಹಾಯಗಳನ್ನು ಆತನು ಮಾಡಿಕೊಡುತ್ತಾನೆ. ಮಾಡಿಕೊಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಹಾಲೆಲೂಯ. ನನ್ನ ಪ್ರಿಯ ಸಹೋದರಿ ಸಹೋದರ, ಈ ದೇವರ ವಾಕ್ಯವನ್ನು ನಂಬಿರಿ. ನಂಬಿದರೆ ನಂಬಿಕೆಯ ಫಲ, ರಿಸಲ್ಟ್ಸ್ ಆಫ್ ಟ್ರಸ್ಟಿಂಗ್ ಗಾಡ್ ಅಂತ ಹೇಳ್ತೇವೆ. ಇದರ ರಿಸಲ್ಟ್ಸ್ ಬಂದೇ ಬರುತ್ತದೆ. ಪರೀಕ್ಷೆ ಈಗ ಬರೀತಾ ಇದ್ದೀರಾ, ರಿಸಲ್ಟ್ಸ್ ಬಂದೇ ಬರುತ್ತದೆ. ಆ ಪರೀಕ್ಷೆಗಳು ಬರೆಯುವಾಗ ಅನೇಕ ಕಾರ್ಯಗಳಿರ್ತವೆ. ಆದರೆ ರಿಸಲ್ಟ್ಸ್ ಬರುವಾಗ ನಿಮಗೆ ಗೊತ್ತಾಗ್ತದೆ, ನಾನು ಬರೆದ ಎಕ್ಸಾಮ್ ಕರ್ತನ ಮುಂದೆ, ಕಣ್ಣೀರಿನ ಎಕ್ಸಾಮ್, ಕಷ್ಟದ ಎಕ್ಸಾಮ್, ಕೊರತೆಯ ಎಕ್ಸಾಮ್. ಆದರೆ ಕರ್ತನು ನನ್ನನ್ನು ಕಂಡು ನನಗಾಗಿ ಕರ್ತನು ಕಾರ್ಯ ಮಾಡಿದ್ದಾನೆಂದು ನೀವು ಸಾಕ್ಷಿ ಹೇಳುವಂತೆ ಆಗುತ್ತದೆ. ಹಾಲೆಲೂಯ. ವಾಕ್ಯವನ್ನು ಕೇಳುತ್ತಿರುವ ನನ್ನ ಪ್ರಿಯ ದೇವಜನವೇ, ದೇವರ ವಾಕ್ಯ ಹೇಳುತ್ತದೆ ನಂಬಿಕೆಯಿಂದ. ಅದು ಹೇಳ್ತದೆ, ಮೊದಲನೇ ವಾಕ್ಯ ಏನು ಹೇಳ್ತದೆ? ಯಾವಾಗಲೂ ಆತನನ್ನೇ ನಂಬಿ ನಿಮ್ಮ ಹೃದಯವನ್ನು ಕರ್ತನ ಮುಂದೆ ಬಿಚ್ಚಿದರೆ ಏನಾಗುತ್ತೆ ಅಂತ ಹೇಳಿದ್ರಿ? ದೇವರ ವಾಕ್ಯ ಹೇಳುತ್ತದೆ, ಮನುಷ್ಯರನ್ನ ನಂಬೇಡ. ಆದರೆ ಯೆಶಾಯನ ಪ್ರವಾದನೆಯ ಗ್ರಂಥ 26ನೇ ಅಧ್ಯಾಯದ 3 ಮತ್ತು 4ನೇ ವಚನದಲ್ಲಿ, ಸ್ಥಿರಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ, ಅವನಿಗೆ ನಿನ್ನಲ್ಲಿ ಭರವಸವಿದೆ. ಯೆಹೋವನಲ್ಲಿ ಸದಾ ಭರವಸವಿಡಿರಿ. ಯೆಹೋವನು ಶಾಶ್ವತವಾಗಿ ಆಶ್ರಯ ಗಿರಿಯಾಗಿದ್ದಾನೆ. ಆಮೇನ್. ಇಲ್ಲಿ ನೋಡಿ, ಕೆಲವು ಕಾರ್ಯಗಳನ್ನು ಯೆಶಾಯನು ನಮಗೆ ಇವತ್ತು ನೆನಪಿಸ್ತಾ ಇದ್ದಾನೆ. ಅದೇನೆಂದರೆ, ಯೆಶಾಯನ ಮೂಲಕ ದೇವರು ನೆನಪಿಸ್ತಾ ಇದ್ದಾನೆ. ಸ್ಥಿರಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವೆ. ನಾವು ಗಲಿಬಿಲಿಗೊಳ್ಳಬಾರದು, ಕಳವಳಗೊಳ್ಳಬಾರದು, ಕರ್ತನನ್ನೇ ನಿರೀಕ್ಷಿಸಬೇಕು. ಆಗ ಕರ್ತನು ನಮ್ಮನ್ನು ಮೊದಲನೇದಾಗಿ ಶಾಂತಿಯಲ್ಲಿ ನೆಲೆಗೊಳಿಸುವನು. ಮೊದಲು ನಾವು ಪ್ರೇಯರ್ ಮಾಡಿದಾಗ, ಕರ್ತನ ಮುಂದೆ ಮೊಣಕಾಲು ಹಾಕಿದಾಗ, ನಾವು ಕಷ್ಟಪಡುವ ಕಾರ್ಯಗಳಿಗೆ ಉಪವಾಸ ಮಾಡಿದಾಗ, ಕರ್ತನು ನಮ್ಮ ಹೃದಯದಲ್ಲಿ ಒಂದು ಧೈರ್ಯದ, ಸಮಾಧಾನದ ಒಂದು ಭರವಸೆಯನ್ನು ಕೊಡುತ್ತಾನೆ. ಪ್ರಾರ್ಥಿಸಿದ ಮೇಲೆ, 10 ಕಣ್ಣೀರಿಟ್ಟು ಪ್ರಾರ್ಥಿಸಿದ ಮೇಲೆ ನಿಮ್ಮಲ್ಲಿ ಒಂದು ಶಾಂತಿ ಬರುತ್ತದೆ. ನಿಮ್ಮವರು ಆಸ್ಪತ್ರೆಯಲ್ಲಿದ್ದು ನೀವು ಅಳುವಾಗ, ಅತ್ತಾದ ಮೇಲೆ ದೇವರು ಹೇಳುತ್ತಾನೆ, ಮಗಳೇ ಯಾಕೆ ಅಳುತ್ತಿ? ನಾನೇ ಆರೋಗ್ಯದಾಯಕನಲ್ಲವೇ? ಮಗನೇ ಯಾಕೆ ಚಿಂತಿಸುತ್ತಿ? ನಾನೇ ನಿನ್ನ ಚಿಂತಾಭಾರಗಳನ್ನು ಹೊರುವೆನಲ್ಲವೇ? ಮಗಳೇ ಯಾಕೆ ಕಳವಳಗೊಳ್ಳುತ್ತಿ? ಮಗನೇ ಯಾಕೆ ಭಯಭ್ರಾಂತನಾಗಿದ್ದಿ? ನಾನಿಲ್ಲವಾ ಎಂದು ದೇವರು ನಿಮಗೆ ನೆನಪಿಸಲಿಲ್ಲವಾ? ಯಾವಾಗ ಆ ಪದಗಳು ನಿಮ್ಮ ಮನಸ್ಸನ್ನು ಮುಟ್ಟುತ್ತವೋ ನಿಮ್ಮಲ್ಲಿ ಒಂದು ಶಾಂತಿ ಬರುತ್ತದೆ. ಎಂತಹ ಪರಿಸ್ಥಿತಿಯನ್ನು ಬೇಕಾದರೂ ಎದುರಿಸಿ ನಿಲ್ಲಬಲ್ಲರಿ. ಸ್ಥಿರಚಿತ್ತನನ್ನು, ಕಳವಳ ಪಡುವವನನ್ನಲ್ಲ, ಚಿಂತಿಸುವವನನ್ನಲ್ಲ, ದಿಗ್ಭ್ರಮೆ ಗಾಬರಿಗೊಳ್ಳು
ಕಿರಿಕಿರಿ ಮಾಡುವಂಥವ್ರನ್ನಲ್ಲ. ಅನೇಕ ಜನರು ಕೆಲವು ಸಾರಿ ಏನು ಮಾಡ್ತಾರೆ ಗೊತ್ತಾ, ಒಡನೆ ಫೋನ್ ಮಾಡ್ತಾ ಇರ್ತಾರೆ. ನಾನು ಅಂದ್ಕೊಳ್ತೇನೆ, ಫೋನು ತೆಗೆದು ನೋಡ್ತೇವೆ, ಒಂದು ಪ್ರಾರ್ಥನೆ ನಡೀತಾ ಇರ್ತದೆ, ಇಲ್ಲ ಯಾರ ಹತ್ರ ಮಾತಾಡ್ತಾ ಇರ್ತೀವಿ, ಫೋನ್ ನೋಡ್ತಾ ಇರ್ತೀನಿ, ಓಕೆ ಮಾಡೋಣ ಅಂದ್ಕೊಳ್ತೀನಿ. ಸರಿ, ಸ್ವಲ್ಪ ಇಲ್ಲಿ ಇವರ ಹತ್ರ ಮಾತಾಡ್ತಾ ಇದ್ದೀನಿ, ಮಧ್ಯದಲ್ಲಿ ಎತ್ತಕ್ಕಾಗಲ್ಲ, ಬಿಡೋಕ್ಕಾಗಲ್ಲ, ಆಮೇಲೆ ಮಾಡೋಣ ಅಂದ್ಕೊಳ್ತೀನಿ. ರಿಂಗಾಯಿತು, ಕಟ್ಟಾಯ್ತು, ತಿರುಗಿ ಕಾಲ್ ಮಾಡಿ. ಫ್ರೀ ಇದ್ದರೆ ಎತ್ತೀವಲ್ವಾ, ಯಾಕೆ ಗಾಬರಿಗೊಳ್ತಾ ಇದ್ದೀರಾ? ಅದು ಎಮರ್ಜೆನ್ಸಿನೂ ಇರಲ್ಲ. ಕೆಲವು ಸಾರಿ ರಾತ್ರಿ 2 ಗಂಟೆ 3 ಗಂಟೆಗೆ ಫೋನ್ ಮಾಡಿ, ಪಾಸ್ಟರ್ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಏನಾಯಿತು ಅಂದರೆ ನಿದ್ದೆ ಬರ್ತಾ ಇಲ್ಲ. ಏನಾಯಿತು? ನಿದ್ದೆ, ಮನೆಯಲ್ಲಿ ಸಮಾಧಾನ ಇಲ್ಲ. ಹೌದು, ಇದು ಎಮರ್ಜೆನ್ಸಿ ಅಲ್ವಲ್ಲ. ನಿಮಗೆ ಸಮಾಧಾನ ಇಲ್ಲ, ನಿದ್ದೆ ಬರ್ತಾ ಇಲ್ಲ ಅಂತ ಹೇಳಿದರೆ ಪ್ರಾರ್ಥನೆ ಮಾಡಿರಿ, ಬೈಬಲ್ ಓದ್ರಿ. ಪಾಸ್ಟ್ರಿಗೆ ಹೇಳ್ಕೊಳ್ಳೋದಲ್ಲ, ಕರ್ತನಿಗೆ ಹೇಳ್ಕೊಳ್ರಿ ಮೊದಲು. ನಮ್ಗೆ ಹೇಳ್ಬೇಡ್ರಿ ಅಂತಲ್ಲ, ನಾವು ಮಧ್ಯರಾತ್ರಿಯಲ್ಲಿ ನಿದ್ದೆ ಮಾಡಬೇಕಲ್ವಾ? ನಾನು ಹೇಳ್ತೇನೆ, ನಾನು ಮನುಷ್ಯನು, ನರಮನುಷ್ಯನಾದಂಥ ನನ್ನ ಮೇಲೆ ಭರವಸೆ ಇಡಬೇಡ್ರಿ, ಹಗಲಲ್ಲಿ ಮಾಡಿರಿ. ಎಮರ್ಜೆನ್ಸಿ ಆಯಿತಾ, ಮಧ್ಯರಾತ್ರಿ 3ಕ್ಕಾದರೂ ಮಾಡಿರಿ, 1ಕ್ಕಾದರೂ ಮಾಡಿರಿ, ಆರೋಗ್ಯ ವಿಷಯಕ್ಕಾಗಿ ಮಾತ್ರ ಮಾಡಬೇಕು ಅಲ್ವಾ? ಆದರೆ ಮನೆಯಲ್ಲಿ ಜಗಳ ಆಗಿದ್ದಕ್ಕೂ, ಮನಸ್ಸಿಗೆ ಸಮಾಧಾನ ಇಲ್ಲದೆ ಇದ್ದಿದ್ದಕ್ಕೂ ನಿಮ್ಮ ಹತ್ರ ಹೇಳ್ಕೊಬೇಕು ಏನೋ ವಿಷಯಗಳು ಅಂತೇಳಿ ಮಧ್ಯರಾತ್ರಿ ಫೋನ್ ಮಾಡೋದಲ್ಲ. ನಾನು ಹೇಳೋದೇನೆಂದರೆ, ನಮ್ಮ ಗಾಬರಿ ಕಿರಿಕಿರಿ ನಾವು ಮನುಷ್ಯರ ಹತ್ರ ಅಲ್ಲ ಹೇಳ್ಕೊಳ್ಬೇಕಾಗಿರೋದು. ಕರ್ತನಲ್ಲಿ ಸ್ಥಿರವಾಗಿ ಸಮಾಧಾನವಾಗಿ ಇರುವಾಗ ಖಂಡಿತ ಕರ್ತನು ಎಲ್ಲವನ್ನು ತೆಗೆಯುತ್ತಾನೆ. ನೀವು ನನ್ನ ಹತ್ರ ಹೇಳಿ ಪ್ರೇಯರ್ ಮಾಡಿಸ್ಕೊಂಡ್ರೆ ನಾನು ನಿಮ್ಮನ್ನಂತ ತೆಗಿಯೋಕ್ಕಾಗಲ್ಲ. ನಾನು ಪ್ರಯತ್ನ ಮಾಡೋದು, ನೀವು ಪ್ರಾರ್ಥನೆ ಮಾಡೋದು. ಸೊ ಇಲ್ಲಿ ಅದಕ್ಕೆ ಹೇಳ್ತಾ ಇದೆ, ದೇವ್ರ ವಾಕ್ಯ ನಮಗೆ ಯಾವಾಗಲೂ ಕೀರ್ತನೆ 37:5 ಕೂಡ ಹೇಳೋದು ಏನಂತ ಹೇಳಿದ್ರೆ, ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸೆದಿಂದಿರು, ಆತನೇ ಅದನ್ನು ಸಾಗಿಸುವನು. ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಕರ್ತನ ಮೇಲೆ ಹಾಕಿ ನಿಶ್ಚಿಂತವಾಗಿ ಸಮಾಧಾನವಾಗಿರು. ಉದಾಹರಣೆಗೆ ನಾವೆಲ್ಲೋ ಹೋಗಬೇಕು ಅಂತ GPS ಮೊಬೈಲಲ್ಲಿ ಲೊಕೇಶನ್ ಹಾಕ್ಕೊಂಡು ಹೋಗ್ತಾ ಇರ್ತೇವೆ. ಇನ್ನೂ 1 ಕಿಲೋಮೀಟ್ರ್ ನೇರವಾಗಿ ಹೋಗಿ ಅಂತ ಹೇಳ್ತದೆ. 1 ಕಿಲೋಮೀಟ್ರ್ ನಮಗೆ ನೇರವಾಗಿ ಹೋಗುವಂಥ ಸಮಾಧಾನ ಇರಲ್ಲ. ಇನ್ನೆಷ್ಟು 100 ಮೀಟ್ರ, ಇನ್ನೆಷ್ಟು 200 ಮೀಟ್ರ, ಇನ್ನೆಷ್ಟು 300 ಮೀಟ್ರ. ಅಂದರೆ ನಾವು ನಂಬಿದ್ದೀವಿ, GPS ನಂಬಿದ್ದೀವಿ. ಓಕೆ, ಅದು ಹೇಳ್ತದೆ ಗೋ ಸ್ಟ್ರೈಟ್ ಫಾರ್ 5 ಕಿಲೋಮೀಟರ್ಸ್ ಅಂತ ಹೇಳ್ತದೆ. 5 ಕಿಲೋಮೀಟ್ರ್ ನೇರವಾಗಿ ಸಮಾಧಾನವಾಗಿ ಹೋಗಬೇಕು. ಅಷ್ಟರಲ್ಲಿ 500 ಮೀಟ್ರ್ ಆಗಿದ ತಕ್ಷಣ ಇನ್ನೆಷ್ಟಿದೆ ಅನ್ನುವಂಥ ಗಾಬರಿ ಅಲ್ಲ. ನನ್ನ ಪ್ರಿಯ ದೇವಜನವೇ, GPS ಕೆಲವು ಸಾರಿ ಮೋಸ ಆಗ್ಬೋದು, ತಪ್ಪಾಗ್ಬೋದು, ಆದರೆ ದೇವರು ತಪ್ಪಾದವನಲ್ಲ. ಆತನು ನಮ್ಮನ್ನು ಸರಿಯಾದ ಸ್ಥಳಕ್ಕೆ ಸರಿಯಾದಂಥ ರೀತಿಯಲ್ಲಿ ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ. ನಿಮ್ಮ ಚಿಂತಾಭಾರವನ್ನೆಲ್ಲ ಆತನ ಮೇಲೆ ಹಾಕಿರಿ ಅಂತ ಹೇಳಿದರು. ನೋಡಿ, ಶದ್ರಕ್ ಮೇಷಕ್ ಅಬೇದ್ನೆಗೋರನ್ನ ದಾನಿಯೇಲನ ಗ್ರಂಥ 3ನೇ ಅಧ್ಯಾಯ 17-18ನೇ ವಾಕ್ಯದಲ್ಲಿ ನೋಡಿದ್ರೆ ಅವರು ಹೇಳ್ತಾರೆ, ಅರಸನೇ ನಿನಗಿದು ಗೊತ್ತಿರಲಿ. ಟೆನ್ಷನ್ ಪಟ್ಟು ಅಯ್ಯೋ ಅಂತ ಹೇಳ್ತಾ ಇಲ್ಲ, ನಿಮಗಿದು ಗೊತ್ತಿರಲಿ, ನಮ್ಮ ದೇವರು ನಮ್ಮನ್ನು ಕಾಪಾಡಲಿಕ್ಕೆ ಶಕ್ತನು. ಒಂದು ವೇಳೆ ಕಾಪಾಡದೆ ಇದ್ರೂ ಪರವಾಗಿಲ್ಲ, ನಾವಂತೂ ನಿಮ್ಮ ಹಾಗೆ ನಡೆಯಲ್ಲ. ಎಷ್ಟು ಸಮಾಧಾನವಾಗಿ ಉತ್ತರವನ್ನು ಕೊಡ್ತಾ ಇದ್ದಾರೆ ನೋಡಿದ್ರೆ. ನನ್ನ ಪ್ರಿಯ ದೇವಜನ, ಇವತ್ತು ನಿಮ್ಮ ನನ್ನ ಜೀವಿತವು ಅದೇ ರೀತಿಯಲ್ಲಿ ನಾವೇನಾಗಬೇಕು, ಯಾವಾಗಲೂ ಕರ್ತನನ್ನು ನಂಬಿ ಕರ್ತನ ಮುಂದೆ ನಮ್ಮ ಹೃದಯವನ್ನು ಬಿಚ್ಚಬೇಕು. ಆತನೇ ನಮಗೆ ಆಶ್ರಯ, ಆತನೇ ನಮಗೆ ಆಧಾರ ಆಗಿದ್ದಾನೆ. ಕರ್ತನಿಗೆ ಸ್ತೋತ್ರ. ಅವರ ಹಾಗೆ ಇರಬೇಕು. ಯೋಬನ ಒಂದು ಮಾತು 13ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ 15ನೇ ವಾಕ್ಯದಲ್ಲಿ, ಆಹಾ, ಆತನು ನನ್ನನ್ನು ಕೊಲ್ಲುವನು, ಅದಕ್ಕಾಗಿ ಕಾದಿರುತ್ತೇನೆ, ಆದರೂ ನನ್ನ ನಡತೆಯ ಒಳ್ಳೆಯತನವನ್ನು ಆತನ ಮುಂದೆ ಸ್ಥಾಪಿಸುವೆನು. ಅದರರ್ಥ ಸ್ವಲ್ಪ ವಾಕ್ಯ ಅಷ್ಟು ಕರೆಕ್ಟಾಗಿಲ್ಲ. ನನ್ನನ್ನು ದೇವರು ಕೊಲ್ತೀನಿ ಅಂದರೂ ಪರವಾಗಿಲ್ಲ, ಕೊಲ್ಲುವನೂ ಅಲ್ಲ, ಕೊಂದುಬಿಡ್ತಾನೆ ನನ್ನಂತಲ್ಲ, ದೇವರು ನನ್ನನ್ನು ಮರಣಕ್ಕೆ ಒಪ್ಪಿಸಿದರೂ ಪರವಾಗಿಲ್ಲ, ನಾನು ಸಾಯುವುದಾದರೂ ಪರವಾಗಿಲ್ಲ. ನಾನೇನಾಗ್ತಾನೆ, ಅವನು ಹೇಳ್ತಾನೆ, ನಾನಂತೂ ನನ್ನ ನಡತೆಯನ್ನು ಕೆಡಿಸ್ಕೊಳ್ಳಲ್ಲ. ಇವತ್ತು ಕಿರಿಕಿರಿ, ತುಂಬ ಗಲಿಬಿಲಿ, ಜನರಿಗೆ ಗಾಬರಿ. ಕ್ರಿಸ್ತನಲ್ಲಿ ಬೆಳೆದವರು ಎಂತಹದೇ ಬಂದಾಗಲೂ ಸಮಾಧಾನವಾಗಿ, ಸ್ಥಿರವಾಗಿ, ಶಾಂತರಾಗಿ ನಡೆಯುತ್ತಾರೆ. ನೀವು ಆ ರೀತಿಯಾಗಿದ್ದೀರಾ?
ಕರ್ತನು ತಾನೇ ಆ ಸಮಾಧಾನದ ಶಾಂತಿಯ ಸಮಾಧಾನವು ನಿಮಗೆ ಕೊಡಲಿ. ಒಂದು ಮಾತು, ಯಾವಾಗಲೂ ಕರ್ತನನ್ನೇ ನಂಬಿ ನಿಮ್ಮ ಹೃದಯವನ್ನು ಆತನ ಮುಂದೆ ಬಿಚ್ಚಿರಿ. ಗಲಿಬಿಲಿಗೊಂಡು ಜನರಿಗೆ ಗೊತ್ತಾಗುವಂತೆ ಮಾಡಿ ಕರ್ತನಿಗೆ ಅವಮಾನವಾಗುವ ರೀತಿಯಲ್ಲೆಲ್ಲ, ಕರ್ತನಿಗೆ ಮಹಿಮೆ ಆಗುವ ರೀತಿಯಲ್ಲಿ ನಾವು ಕರ್ತನ ಮುಂದೆ ತಲೆಗಳನ್ನು ಬಾಗಿಸೋಣ. ಕರ್ತನ ನಿಮ್ಮನ್ನು ಅನುಗ್ರಹಿಸಲಿ. ಪ್ರಾರ್ಥಿಸೋಣ. ಪರಮ ತಂದೆಯೇ, ನೀವು ನಿಮ್ಮ ದಾಸರ ಮೂಲಕ ನಮ್ಮನ್ನು ಎಚ್ಚರಪಡಿಸಿ, ಜನರೇ ಯಾವಾಗಲೂ ಕರ್ತನನ್ನೇ ನಂಬಿ ನಿಮ್ಮ ಹೃದಯಗಳನ್ನು ಆತನ ಮುಂದೆ ಬಿಚ್ಚಿರಿ. ಅಪ್ಪ, ಈ ವಾಕ್ಯವನ್ನು ಕೇಳಿದಂಥ ನಾವು ಧನ್ಯರು. ಈ ವಾಕ್ಯವನ್ನು ನಮಗೆ ಅನುಗ್ರಹಿಸಿದಂಥ ದೇವರೇ ನಿಮಗೆ ಸ್ತೋತ್ರ. ಇಲ್ಲದೆ ಹೋದರೆ ಅನೇಕ ಸಂದರ್ಭಗಳಲ್ಲಿ ನಮ್ಮ ಹೃದಯ ಕಳವಳ, ದಿಗ್ಭ್ರಮೆ, ಬಾಧೆಗಳಲ್ಲಿ ಬಿದ್ದು ಹೋಗ್ತಾ ಇತ್ತು. ಆದರೆ ನಿನ್ನ ಕೃಪೆ ನಮಗಿರುವುದಕ್ಕಾಗಿ ಸ್ತೋತ್ರ. ಯೇಸುವೆ, ಯಾರೆಲ್ಲ ಈ ಒಂದು ಪ್ರಾರ್ಥನೆಯನ್ನು ಕೇಳಿ, ಹೌದಪ್ಪ, ನನ್ನ ಗಲಿಬಿಲಿಗಳನ್ನು ತೆಗೆ, ನನ್ನ ದಿಗ್ಭ್ರಮೆಗಳನ್ನು ದೂರ ಮಾಡಿರಿ, ನನ್ನ ಚಿಂತಾ ಭಾರಗಳನ್ನು ಒತ್ತುಕೊಳ್ರಿ ಅಪ್ಪ, ಸ್ಥಿರವಾಗಿ, ದೃಢವಾಗಿ, ಶಾಂತವಾಗಿ ನಿನ್ನ ಮುಂದೆ ನನ್ನ ಹೃದಯವನ್ನು ಬಿಚ್ಚುವುದಕ್ಕೆ ನನಗೆ ಸಹಾಯ ಮಾಡಪ್ಪ ಎಂದು ಪ್ರಾರ್ಥಿಸುವ ಪ್ರತಿಯೊಬ್ಬರಿಗೂ ನಿನ್ನ ಕೃಪಾಶೀರ್ವಾದಗಳು ಲಭಿಸಲಿ. ಈ ದಿನವೂ ಈ ವಾಕ್ಯವನ್ನು ಕೇಳಲಿಕ್ಕೆ ಬಂದಿರುವಂಥ ಈ ಭಕ್ತರನ್ನು ಅನುಗ್ರಹಿಸಿರಿ. ನಿನ್ನ ಪರಲೋಕದ ಕೃಪಾ ವರದಾನಗಳು ಇವರಿಗೆ ಲಭಿಸಲಿ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರಾ, ನಿಮಗೆ ಸ್ತೋತ್ರ. ನಮ್ಮನ್ನೇ ನಿನ್ನ ಕರುಣೆಯ ಕರಕ್ಕೆ ಒಪ್ಪಿಸಿಕೊಡುತ್ತಾ ಇವರಿಗೆ ಆರೋಗ್ಯವನ್ನು ದಯಪಾಲಿಸಿಕೊಡಿರಿ. ಇವರ ಚಿಂತಾ ಭಾರಗಳನ್ನೆಲ್ಲ ಒತ್ತುಕೊಳ್ಳಿರಿ. ಇವರ ಮಕ್ಕಳ ಭವಿಷ್ಯವನ್ನು ರೂಪಿಸಿರಿ. ಮನೆಯಲ್ಲಿ ಅಗತ್ಯಗಳನ್ನೆಲ್ಲ ಪೂರೈಸಿರಿ. ಕೊರತೆಗಳನ್ನೆಲ್ಲ ನೀಗಿಸಿರಿ. ನಿನ್ನ ಆತ್ಮನ ಶಕ್ತಿಯಿಂದ ತುಂಬಿಸಿರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಅಪ್ಪ, ಪ್ರೀತಿ ಸ್ವರೂಪನಾದ ದೇವರೇ, ಕರುಣಾಮಯೆಯೂ ದಯಾಮಯೆಯೂ ಆದಂಥ ದೇವರೇ, ನಿನ್ನ ಪ್ರೀತಿಯಲ್ಲಿ ನಾವು ಇದ್ದುಕೊಂಡು ಇವರ ಹೃದಯದ ಭಾರಗಳನ್ನು, ಭಯಗಳನ್ನು, ನೋವುಗಳನ್ನು, ಸಂಕಟಗಳನ್ನು, ದೇವರೇ ಕಣ್ಣೀರನ್ನು ಕೆಲವು ಸಾರಿ ತಂದೆ ತಾಯಿಗಳ ಮುಂದೆನೂ ಆಗಲ್ಲ, ಹೆತ್ತವರ ಮುಂದೆ ಆಗಲ್ಲ, ಮದುವೆಯಾದವರ ಮುಂದೆ ಆಗಲ್ಲ, ಸ್ನೇಹಿತರ ಮುಂದೆ ಆಗಲ್ಲ, ಸಭೆಯ ಮುಂದೆ ಆಗಲ್ಲ, ಸೇವಕರ ಮುಂದೇನೂ ಆಗಲ್ಲ. ಎಲ್ಲಿ ನಮ್ಮ ಹೃದಯವನ್ನು ಬಿಚ್ಚಲಿಕ್ಕೆ ಆಗದೇ ಹೋದರೂ ಕೂಡ ನಿಮ್ಮ ಸಮ್ಮುಖದಲ್ಲಿ ನಾವು ಬಿಚ್ಚಬಹುದಲ್ಲವೇ? ಏಸಪ್ಪ, ಯಾರು ನಿನ್ನ ಮುಂದೆ ಈ ತಮ್ಮ ಹೃದಯವನ್ನು, ನೋವನ್ನು ಬಿಚ್ಚಿ ಕರುಣಿಸು ದೇವರೇ, ನನ್ನ ಮೇಲೆ ಕೃಪೆ ತೋರಿಸು ದೇವರೇ ಎಂದು ಬೇಡಿಕೊಳ್ಳುತ್ತಿದ್ದಾರೋ ಇವರ ಮೇಲೆ ದಯೆ ಕರುಣೆಗಳನ್ನು ತೋರಿಸಿಕೊಟ್ಟು ಮನೋಭಾರಗಳನ್ನು, ಮನೋವೇದನೆಗಳನ್ನು, ಮನೋವ್ಯಥೆಗಳನ್ನು ತೆರೆದು ಬಿಟ್ಟು ಶಾಂತಿ, ಸಮಾಧಾನ, ಆರೋಗ್ಯ, ದೈವ ಕೃಪೆಯನ್ನು ನೀನು ತುಂಬಿಸಿ ಅನುಗ್ರಹಿಸಬೇಕೆಂಬುದಾಗಿ, ಕರುಣಾಮಯಿಯು, ಕೃಪಾಪೂರ್ಣನು, ದಯೆಯುಳ್ಳವನು, ಸದಾ ಜೀವಿಸುವಾತನು, ನಮ್ಮ ಹೃದಯಗಳನ್ನು ಕಾಯುವಾತನು, ಶಾಂತಿಯಿಂದ ನೆಲೆಗೊಳಿಸುವಾತನು, ಒದಗಿಸಿ ಪೋಷಿಸಿ ನಡೆಸುವಾತನೂ ಆಗಿರುವಂಥ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಮೊದಲ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನವೇ, ಈ ದೇವರ ವಾಕ್ಯದಂತೆ ನೀವು ನಾನು ನಮ್ಮ ಹೃದಯಗಳನ್ನು ಕರ್ತನ ಮುಂದೆ ಬಿಚ್ಚೋಣ. ನಿಮ್ಮ ಮನೋವೇದನೆಗಳನ್ನು, ನಿಮ್ಮ ಕೊರತೆಗಳನ್ನು ನೀಗಿಸಿ ಸಂತೋಷದಿಂದ ನಿಮ್ಮನ್ನು ಸಂತೃಪ್ತಿಪಡಿಸಲಿ. ನಿಮ್ಮೆಲ್ಲರಿಗೂ ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಆಮೇನ್.